ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವ ಪರಮೇಶ್ವರ್ ಗುಸು ಪಿಸು ನ್ಯೂಸ್ ಪೇಪರ್ ಎದುರಿಟ್ಕೊಂಡು ಕೆಲ ಹೊತ್ತು ಮಾತುಕತೆ ಆಡಿರೋದು. ಅದು ಕೂಡ ನೇರವಾಗಲ್ಲ, ಅಲ್ಲಿ ಗುಸು ಪಿಸು ಮಾತುಕತೆ ಆಡಿರೋದು. ನ್ಯೂಸ್ ಪೇಪರ್ ಅನ್ನ ಅಡ್ಲಾಗಿಟ್ಕೊಂಡು ಈ ರೀತಿಯಾಗಿ ಗುಸು ಪಿಸು ಏನ್ ಮಾತನಾಡಿದ್ರು? ಹಾಗಾದ್ರೆ ಬಾಬು ಜಗಜ್ಜೀವನ್ ರಾಮ್ 118ನೇ ಜನ್ಮದಿನಾಚರಣೆಯಲ್ಲಿ ಈ ಒಂದು ಚರ್ಚೆ ಆಗಿರೋದು. ಬಿಜೆಪಿ ಕಾರ್ಯಕರ್ತನ ಆತ್ಮಹತ್ಯೆ ಬಗ್ಗೆ ಬಿಜೆಪಿ ಹೋರಾಟ ಮಾಡ್ತಾ ಇದೆ. ದೆಹಲಿ ಪ್ರವಾಸದ ಬಗ್ಗೆ ಉಭಯ ನಾಯಕರು ಚರ್ಚೆ ಮಾಡಿದ್ದಾರೆ. ಈಗಾಗಲೇ ಬಿಜೆಪಿ ನಾಯಕರು ಇದನ್ನೇ ಅಸ್ತ್ರವಾಗಿ ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದಾರೆ, ಹೋರಾಟ ಮಾಡ್ತಿದ್ದಾರೆ. ಡಿವೈಎಸ್ಪಿ ಕಚೇರಿ ಮುತ್ತಿಗೆಗೂ ಕೂಡ ಯತ್ನ ಮಾಡಿದ್ರು. ಅದಾದ ನಂತರ ಅವರನ್ನ ವಶಕ್ಕೆ ಪಡ್ಕೊಂಡ್ರು, ಪೊಲೀಸರು ಬಿಟ್ಟರು. ಇಷ್ಟೆಲ್ಲ ಬೆಳವಣಿಗೆಗಳಾಗಿದೆ. ಬಟ್ ಇವತ್ತು ಗೃಹ ಸಚಿವ ಪರಮೇಶ್ವರ್ ಮತ್ತು ಡಿಸಿಎಂ ಇಬ್ಬರು ಕೂಡ ಏನು ಗುಸು ಪಿಸು ಮಾತನಾಡಿದ್ರು ನೋಡಿ. ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಇಡೀ ನ್ಯೂಸ್ ಪೇಪರ್ನ ಈ ರೀತಿಯಾಗಿ ಅಡ್ಡಲಾಗಿ ಇಟ್ಕೊಂಡು ಅವರಿಬ್ಬರು ಕೂಡ ಮಾತನಾಡಿರೋದು. ಯಾವುದ್ರ ಬಗ್ಗೆ ಚರ್ಚೆ ಮಾಡಿರೋದು? ಹಾಗಾದ್ರೆ ದೆಹಲಿ ಪ್ರವಾಸದ ಬಗ್ಗೆ ಚರ್ಚೆ ಮಾಡಿದ್ರ ಅಂತ ಅಂದ್ರೆ ಅವ್ರ ಪ್ರವಾಸ ಹೋಗೋದ್ರ ಬಗ್ಗೆನಾ? ಸಿಎಂ ಸಿದ್ದರಾಮಯ್ಯನವ್ರು ಪ್ರವಾಸಕ್ಕೆ ಹೋಗಿ ಬಂದ್ರಲ್ಲ, ಅದ್ರ ಬಗ್ಗೆ ಚರ್ಚೆ ಆಯ್ತಾ? ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ರಾಕೇಶ್. ಈಗಾಗಲೇ ದೆಹಲಿ ಪ್ರವಾಸದ ನಂತರ ಸಿಎಂ ಸಿದ್ದರಾಮಯ್ಯನವರ ಒಬ್ಬೊಬ್ಬರೇ ಭೇಟಿ ಆಗ್ತಿದ್ದಾರೆ. ಅದರ ಬೆನ್ನಲ್ಲೇ ಇವತ್ತು ಗೃಹ ಸಚಿವ ಪರಮೇಶ್ವರ್ ಮತ್ತು ಡಿಸಿಎಂ ಇಬ್ಬರು ಕೂಡ ನ್ಯೂಸ್ ಪೇಪರ್ ಅಡ್ಡ ಇಟ್ಕೊಂಡು ಮಾತನಾಡಿದ್ದಾರೆ. ಯಾವ ವಿಚಾರವಾಗಿನೇ ಅವ್ರು ಮಾತನಾಡಿದ್ದು ಅಂತ ರಾಕೇಶ್ ಕೇಳಿಸ್ತಿದ್ಯಾ? ಓಕೆ ನೋಡಿ, ಈಗಾಗಲೇ ಇಬ್ರು ಕೂಡ ನ್ಯೂಸ್ ಪೇಪರ್ ಅಡ್ಡಲಾಗಿಟ್ಕೊಂಡು ಮಾತನಾಡ್ತಿರೋದನ್ನ ಗಮನಿಸ್ತಾ ಇದ್ದೀರಾ. ರಾಕೇಶ್ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರಾಕೇಶ್, ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಪರಮೇಶ್ವರ್ ಇಬ್ರು ಕೂಡ ಈ ರೀತಿಯಾಗಿ ನ್ಯೂಸ್ ಪೇಪರ್ ಅಡ್ಡ ಹಿಡ್ಕೊಂಡು ಮಾತನಾಡ್ತಿದ್ದಾರೆ. ಒಂದು ರಾಜಕಾರಣಿಗಳಿಬ್ರು ಒಟ್ಟಿಗೆ ಕೂತಿದ್ದಾರೆ ಅಂದರೆ ಅಲ್ಲಿ ರಾಜಕೀಯ ವಿಚಾರಗಳೇ ಚರ್ಚೆ ಆಗುತ್ತೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿ ಬಂದಿದ್ದಾರೆ, 2 ದಿನಗಳ ಕಾಲ ಭೇಟಿ. ಆ ಸಂದರ್ಭದಲ್ಲಿ ಅನೇಕ ವಿಚಾರಗಳು ಚರ್ಚೆ ಆಗಿದೆ. ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬಹುದಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಮತ್ತೊಂದು ಕಡೆ ಸಚಿವ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಪುನಾರಚನೆ ಆಗೋದು ಬೇಡ ಅಂತಿದ್ರು. ಹಾಗಾಗಿ ಅದು ಬೇಡ ಅನ್ನುವಂಥ ತೀರ್ಮಾನ ಅಂತೂ ತೆಗೆದುಕೊಂಡಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಬಿಜೆಪಿ ನಾಯಕರೇನಿದ್ದಾರೆ, ಈ ವಿನಯ್ ಸೋಮಯ್ಯ ಅವರ ಆತ್ಮಹತ್ಯೆ ಕೇಸನ್ನೇ ಇಟ್ಕೊಂಡು ಸರ್ಕಾರದ ವಿರುದ್ಧ ಪ್ರತಿಭಟನೆಗಳನ್ನ ಮಾಡ್ತಿದ್ದಾರೆ. ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಅಂತ ಕೂಡ ಕರೆ ಕೊಟ್ಟಿದ್ದಾರೆ. ಕಾರಣ ಇಲ್ಲಿ ಕಾಂಗ್ರೆಸ್ನ 2 ಶಾಸಕರ ಹೆಸರು ತಳುಕು ಹಾಕೊಂಡಿದೆ. ಬಟ್ FIRನಲ್ಲಿ ಅವರಿಬ್ಬರ ಹೆಸರು ಕೂಡ ಉಲ್ಲೇಖ ಆಗಿಲ್ಲ ಅನ್ನೋದು ಆರೋಪ. ಯಾಕೆ ಉಲ್ಲೇಖ ಮಾಡಿಲ್ಲ ಅನ್ನೋದೇ ಪ್ರಶ್ನೆ. ಮತ್ತೆ ರಾಕೇಶ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರಾಕೇಶ್, ಈಗಾಗಲೇ ಬಿಜೆಪಿ ನಾಯಕರು ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ದಾರೆ. ಬಿಜೆಪಿಯ ಕಾರ್ಯಕರ್ತ ಆಗಿರುವಂಥ ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೇ ವಿಚಾರವನ್ನೇ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಪರಮೇಶ್ವರ್ ಚರ್ಚೆ ಮಾಡಿದ್ರ, ಅಥವಾ ದೆಹಲಿ ಪ್ರವಾಸಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆ ಮಾಡಿದ್ದ? ಡಿಸಿಎಂ ಹಾಗೆ ಗೃಹ ಸಚಿವರ ನಡುವಿನ ಮಾತುಕತೆಯ ವಿಚಾರ ಈಗ ಹಲವಷ್ಟು ಆಯಾಮಗಳಲ್ಲಿ ಚರ್ಚೆಗೆ ಒಳಪಡ್ತಾ ಇದೆ. ಬಾಬು ಜಗಜೀವನ್ ರಾವ್ ಅವರ ಜನ್ಮದಿನಾಚರಣೆ ಕಾರ್ಯಕ್ರಮದ ಭಾಗವಾಗಿ ವಿಧಾನಸೌಧದ ಆವರಣದಲ್ಲಿನ ಅವರ ಪ್ರತಿಮೆಯ ಬಳಿ ಮಾಲಾರ್ಪಣೆ ಕಾರ್ಯಕ್ರಮ ಇತ್ತು. ಈ ಸಂದರ್ಭದಲ್ಲಿ ಇಬ್ಬರು ನಾಯಕರು ಮುಖ್ಯಮಂತ್ರಿಗಳು ಬರುವುದಕ್ಕೆ 10 ನಿಮಿಷ ತಡವಾದ ಕಾರಣ ಇಬ್ಬರು ಒಂದೇ ವೇದಿಕೆಯಲ್ಲಿ ಕುಳಿತುಕೊಂಡು ಮಾತಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಆರಂಭದಲ್ಲಿ ದೆಹಲಿ ವಿಚಾರವನ್ನ ಪರಮೇಶ್ವರ್ ಅವರು ಡಿಸಿಎಂ ಜೊತೆ ಮಾತನಾಡ್ತಾ ಇದ್ರು. ಮಾಧ್ಯಮದವರನ್ನ ಕಂಡ ತಕ್ಷಣದಲ್ಲಿ ಡಿಕೆ ಶಿವಕುಮಾರ್ ಅವರೇ ಪತ್ರಿಕೆಯನ್ನ ಅಡ್ಡ ಹಿಡಿದು ಉಳಿದಂತ ವಿಚಾರಗಳನ್ನ ಪತ್ರಿಕೆ ಮರೆಯಲ್ಲಿ ಮಾತನಾಡುತ್ತಿದ್ದು. ಅದಾದ ಬಳಿಕ ಪರಮೇಶ್ವರ್ ಅವರು ಡಿಸಿಎಂ ಅವರ ಬಳಿಯಲ್ಲಿ ಬಿಜೆಪಿಯವರ ಹೋರಾಟದ ವಿಚಾರವಾಗಿ ಚರ್ಚೆಯನ್ನ ಮಾಡ್ತಾ ಇದ್ರು. ಬಿಜೆಪಿಯವರು ಸಣ್ಣ ಪುಟ್ಟ ವಿಚಾರಗಳನ್ನ ತೆಗೆದುಕೊಂಡು ನಮ್ಮ ವಿರುದ್ಧ ಹೋರಾಟವನ್ನ ಮಾಡ್ತಿದ್ದಾರೆ. ಅವಕಾಶ ಸಿಕ್ಕಲೆಲ್ಲವನ್ನೂ ಕೂಡ ಅದನ್ನ ಬಳಸ್ಕೊಳ್ತಾ ಇದ್ದಾರೆ. ಅದನ್ನ ನಾವು ಸಮರ್ಥವಾಗಿ ಹಿಮ್ಮೆಟ್ಟಿಸುವಂತ ಪ್ರಯತ್ನವನ್ನ ಮಾಡಬೇಕು. ಸಣ್ಣ ವಿಚಾರಗಳನ್ನು ರಾಜಕೀಯ ಮಾಡುವ ಅವರ ವ್ಯವಸ್ಥೆ ಮತ್ತು ವರ್ತನೆಯನ್ನ ನಾವು ತಡೆ ಹಿಡಿಯಲೇಬೇಕಾಗಿದೆ. ಅದಕ್ಕೆ ತಕ್ಕ ಉತ್ತರವನ್ನ ಕೊಡಬೇಕು ಅನ್ನುವಂತ ಮಾತನ್ನ ಅವರು ಅಲ್ಲಿ ಹೇಳ್ತಾ ಇದ್ರು. ಅದಾದ ಬಳಿಕ ಮಾಧ್ಯಮಗಳು ತಮ್ಮನ್ನು ಗಮನಿಸಿವೆ ಅನ್ನೋದು ಗೊತ್ತಾಗದಾಗ ಅವರು ಮತ್ತೆ ಇಂದಿನ ಸಹಜ ಸ್ಥಿತಿಗೆ ಕುಳಿತು ಪತ್ರಿಕೆಯನ್ನ ಬದಿಗಿಟ್ಟು ತಮ್ಮ ಇತರ ಮಾತುಕತೆಗಳನ್ನ ಮಾಡ್ತಾ ಇದ್ರು. ಆದ್ರೆ ಬಿಜೆಪಿಯ ಹೋರಾಟ ರಾಜಕೀಯ ವಿಚಾರವಾಗಿ ತೆಗೆದುಕೊಂಡಿರುವಂತಹ ಈ ಪ್ರತಿಭಟನೆಯ ಸ್ವರೂಪ ರಾಜ್ಯ ಸರ್ಕಾರವನ್ನ ಕೊಂಚ ಡಿಸ್ಟರ್ಬ್ ಮಾಡಿದೆ. ಅದರಲ್ಲೂ ಗೃಹ ಸಚಿವರನ್ನ ಇದು ಬಹಳಷ್ಟು ಸಂಕಷ್ಟಕ್ಕೆ ಸಿಲುಕಿಸಿದಂತೆ ಕಾಣ್ತಾ ಇದೆ. ಪ್ರತಿ ಹಂತದಲ್ಲೂ ಕೂಡ ಗೃಹ ಸಚಿವರ ವಿಚಾರವಾಗಿ ವಾಗ್ದಾಳಿ ನಡೆಸಲೇ ಇರುವಂತಹ ವಿಪಕ್ಷ ಬಿಜೆಪಿ ಈ ವಿಚಾರದಲ್ಲೂ ಕೂಡ ಅವರನ್ನೇ ಸಿಲುಕಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಗೃಹ ಸಚಿವರು ಸಮರ್ಥರಿಲ್ಲ ಅನ್ನೋದನ್ನ ಹೇಳ್ಕೊಳ್ತಲೇ ಇದೆ. ಈಗಲೂ ಕೂಡ ಅಂತ ವ್ಯವಸ್ಥೆಯ ಭಾಗವಾಗಿ
ಕಾರ್ಯಕರ್ತನೊಬ್ಬ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಇಲ್ಲೂ ಕೂಡ ತಮ್ಮ ಶಾಸಕರ ವಿರುದ್ಧ ಶಿಸ್ತು ಕ್ರಮವನ್ನು ಜರುಗಿಸುವುದಕ್ಕೆ ಎಫ್ಐಆರ್ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ಆ ಮಟ್ಟಿನ ಧೈರ್ಯ ತೋರಿದಾಗ ಮಾತ್ರ ಗೃಹ ಸಚಿವರು ತಮ್ಮ ಕರ್ತವ್ಯವನ್ನ ಸಮರ್ಥವಾಗಿ ನಿಭಾಯಿಸಿದ್ದಾರೆ ಅನ್ನೋದನ್ನ ನಾವು ಅಂದ್ಕೊಳ್ಬಹುದು ಅನ್ನುವಂತ ಮಾತನ್ನ ಬಿಜೆಪಿ ನಾಯಕರು ಹೇಳ್ಕೊಂಡಿದ್ರು. ಸೊ ಆ ವಿಚಾರವಾಗಿ ತಮ್ಮನ್ನ ಪದೇ ಪದೇ ಟಾರ್ಗೆಟ್ ಮಾಡ್ತಿರೋದ್ರ ಬಗ್ಗೆ ಕೂಡ ಪರಮೇಶ್ವರ್ ಅವರು ಡಿಸಿಎಂ ಜೊತೆ ಹೇಳಿಕೊಂಡಿದ್ದಾರೆ. ಹಾಗೆ ಕಾರ್ಯಕ್ರಮದ ಅಂದ್ರೆ ಅದಾದ ಬಳಿಕ ನಡೆದಂತಹ ಒಂದು ಕಾರ್ಯಕ್ರಮದ ನಂತರದಲ್ಲಿ ಪರಮೇಶ್ವರ್ ಅವರು ಅದಕ್ಕೆ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದು, ರಾಜ್ಯದಲ್ಲಿನ ಕಾನೂನು ಸುವ್ಯವಸ್ಥೆ ಹೇಗೆ ನಡೀತಾ ಇದೆ ಅನ್ನೋದನ್ನ ತೋರಿಸಬೇಕಾದಂತ ಅನಿವಾರ್ಯತೆ ಇಲ್ಲ. ಆದ್ರೆ ವಿಪಕ್ಷದವರು ಪದೇ ಪದೇ ಇಂಥ ರಾಜಕೀಯ ಆರೋಪಗಳನ್ನ ಮಾಡ್ತಿದ್ದಾಗ ನಾವು ಅವರಿಗೆ ಅವರದೇ ದಾಟಿಯಲ್ಲಿ ಉತ್ತರವನ್ನ ಕೊಡಬೇಕಾಗತ್ತೆ. ಕಾನೂನು ಸುವ್ಯವಸ್ಥೆ ಹೇಗಿದೆ ಅನ್ನೋದನ್ನ ತೋರಿಸುವಂತ ಅನಿವಾರ್ಯತೆ ಕೂಡ ಬರಬಹುದು ಅನ್ನುವಂತ ಮಾರ್ಮಿಕ ಮಾತುಗಳನ್ನ ಹೇಳಿ ತಮ್ಮ ವಿಚಾರದಲ್ಲಿ ಮಾತನಾಡುವವರಿಗೆ ಎಚ್ಚರಿಕೆ ಸಂದೇಶವನ್ನ ಕೂಡ ಅಲ್ಲಿ ರವಾನೆ ಮಾಡುವಂತ ಪ್ರಕ್ರಿಯೆಯನ್ನ ಮಾಡಿದ್ರು. ಸೌಖ್ಯ. ಓಕೆ, ಥ್ಯಾಂಕ್ ಯು ರಾಕೇಶ್ ಡೀಟೇಲ್ಸ್ಗೆ.